ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಈಗ PSTR ಅಭ್ಯರ್ಥಿಗಳಿಗೆ ಪರೀಕ್ಷಾ ವೇಳಾಪಟ್ಟಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಗೊಂದಲಗಳಿದಾವೆ. ಏನ್ ಗೊಂದಲಗಳು ಅಂತಂದ್ರೆ ಅಕ್ಟೋಬರ್ 5, ಅಕ್ಟೋಬರ್ 6, ಅಕ್ಟೋಬರ್ 14 ಮತ್ತೆ ಅಕ್ಟೋಬರ್ 15 ಈ 4 ದಿನಗಳು ಪರೀಕ್ಷೆಗಳಿದ್ದು, ಹಾಗಾದ್ರೆ HK ಮತ್ತೆ ನಾನ್ HK ಅಭ್ಯರ್ಥಿಗಳು ನೀವು ಎಲ್ಲಿಗೆ ಅರ್ಜಿ ಸಲ್ಲಿಸಿರ್ತೀರೋ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾವಾಗ ಪರೀಕ್ಷೆ ಇರುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇನ್ನು ಹೆಚ್ಚಿನ ತಡ ಮಾಡದೆ ಈಗ ಇಲ್ಲಿ ನಿಮ್ಗೆ ಇನ್ನೊಂದು ಡೌಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ HK ಅಭ್ಯರ್ಥಿಗಳು ನಾನ್ HK ಯಲ್ಲೂ ಭಾಗವಹಿಸಬಹುದು, ನಾನ್ HK ಅಭ್ಯರ್ಥಿಗಳು HK ಯಲ್ಲಿ 20% ಮಾತ್ರ ಭಾಗವಹಿಸಬಹುದು. ಇನ್ನ ಇಲ್ಲಿ ಇನ್ನೊಂದು ಡೌಟ್ ಏನಂತಂದ್ರೆ ನಿಮ್ಗೆ, ಫಾರ್ ಎಕ್ಸಾಂಪಲ್ ನಾನ್ HK ಅಭ್ಯರ್ಥಿಗಳು ಇರ್ತಾರೆ. ಈ ನಾನ್ HK ಅಭ್ಯರ್ಥಿಗಳು ಫಾರ್ ಎಕ್ಸಾಂಪಲ್ ಬೆಂಗಳೂರು ಅಂತಾನೆ ಅನ್ಕೋಣ, ಬೆಂಗಳೂರವ್ರು ಒಬ್ರು ಇರ್ತಾರೆ. ಆ ಬೆಂಗಳೂರವರು HK ಗೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಹಾಗಾದ್ರೆ ನೋಡಿ, HK ಅವರಿಗೆ ಎಕ್ಸಾಮ್ ಬೇರೆ ದಿನ ಇರುತ್ತೆ, ನಾನ್ HK ಅವರು HK ಯಲ್ಲಿ ಎಕ್ಸಾಮ್ ಬರೆಯಕ್ಕೆ ಹೋದ್ರೆ ನಿಮ್ಗೆ ಬೇರೆ ಎಕ್ಸಾಮ್ ಇರುತ್ತೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತೀನಿ. ಸೊ ಮೊದಲಿಗೆ ನಾವು ನಾನ್ HK ಬಗ್ಗೆ ಮಾತಾಡೋಣ. ಫಾರ್ ಎಕ್ಸಾಂಪಲ್, ಈಗ ಬೆಂಗಳೂರು, ಕೋಲಾರ, ಮೈಸೂರು, ಈ ಒಂದು ಜಿಲ್ಲೆಗಳ ಬಗ್ಗೆ ಈ ಕಡೆ ಮಾತಾಡ್ಬೇಕಾದ್ರೆ ಮೀನ್ಸ್ ಕಲ್ಯಾಣ ಕರ್ನಾಟಕವನ್ನ ಬಿಟ್ಟು ಉಳಿದಂತ ಜಿಲ್ಲೆಗಳಿಗೆ ಅದರಲ್ಲೂ ಸಹ 2 ಭಾಗಗಳನ್ನಾಗಿ ಮಾಡಿದ್ದಾರೆ. ಒಂದು 92% ಸಾಮಾನ್ಯ ಹುದ್ದೆಗಳು ಮತ್ತೆ ಜೊತೆಗೆ 8% ಸ್ಥಳೀಯ ವೃಂದದವರಿಗೆ ಕೊಡ್ಬೇಕಂತ ಹೇಳಿ ಆ 100% ಹುದ್ದೆಗಳನ್ನ ಡಿವೈಡ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಎಲ್ಲರೂ ಇದರಲ್ಲಿ ಬರಿತೀವಿ 92% ಅಂಡ್ರಲ್ಲೇ ಬರಿತೀರಾ PSTR ಅವರು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ 5-10-2026 ಮತ್ತೆ 26ನೇ ತಾರೀಕು ಪತ್ರಿಕೆ 1 ಜನರಲ್ ಪೇಪರ್ ಇರುತ್ತೆ. ಮತ್ತೆ ಮಧ್ಯಾಹ್ನ 2:30 ಇಂದ 4:00ವರೆಗೆ ಪತ್ರಿಕೆ 2 ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತವ್ರಿಗೆ ಇರುತ್ತೆ. ಅಂದ್ರೆ ನಿಮ್ಗೆ 5ನೇ ತಾರೀಕು ಕಂಪ್ಲೀಟ್ ಆಗಿ ಎಕ್ಸಾಮ್ಸ್ ಮುಗಿದು ಬಿಡುತ್ತೆ. PE ಟೀಚರ್ಸ್ ಯಾರು ಇರ್ತಾರೆ ಅವರಿಗೆ 6ನೇ ತಾರೀಕು ಮಾರ್ನಿಂಗ್ ಎಕ್ಸಾಮ್ ಇರುತ್ತೆ. ಸೊ ಇದು ಯಾರಿಗೆ? ನಾನ್ HK ಅವರಿಗೆ. ಇನ್ನು ನಾನ್ HK ಯಲ್ಲಿ ಸ್ಥಳೀಯ ವೃಂದದವರಿಗೆ 8% ಕೊಡ್ಬೇಕನ್ನುವಂತ ಒಂದು ನಿಯಮ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪರೀಕ್ಷೆಗಳು 14-10-2026 ಮತ್ತೆ 15-10-2026 ಅಂತ ಇರುತ್ತೆ. ಎಲ್ಲಾ ಪತ್ರಿಕೆಗಳು ಸೇರಿ. ಇನ್ನ HK ಗೆ ಸಂಬಂಧಪಟ್ಟಂತೆ ನೋಡಿ, HK ಯಲ್ಲಿ 80% ಹುದ್ದೆಗಳು ಅಲ್ಲಿನ 371J ವಿಶೇಷ ಮೀಸಲಾತಿಗೆ ಅವರಿಗೆ ಅವಕಾಶ ಇರುತ್ತೆ. ಸೊ ಅವರಿಗೆ ಪರೀಕ್ಷೆಗಳು ಯಾವಾಗ ಅಂತಂದ್ರೆ 14-10-2026. ಫಾರ್ ಎಕ್ಸಾಂಪಲ್, ಈಗ ನಾನು ಅವಾಗಲೇ ಹೇಳ್ತಿದ್ದೆ, ಒಬ್ಬ ಬೆಂಗಳೂರು ಅಭ್ಯರ್ಥಿ ಇದ್ದಾರೆ, ಬೆಂಗಳೂರು ಅಭ್ಯರ್ಥಿ HK ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವರು ಒಂದು ಕೊಪ್ಪಳ ಜಿಲ್ಲೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ಅನ್ಕೋಣ. ಸೊ ಅವರಿಗೆ ಈ ದಿನಾಂಕಗಳು ಇರೋದಿಲ್ಲ, ಸರಿಯಾಗಿ ಗಮನಿಸ್ಕೊಳ್ಳಿ. ಸೊ ಇವರು ಬೆಂಗಳೂರಿನವರು ಕೊಪ್ಪಳ ಜಿಲ್ಲೆಗೆ ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ ಅದು ಇಲ್ಲಿ ಬರುತ್ತೆ. ನಿಮಗೆ 5-10-2026 ಒಂದು ಪತ್ರಿಕೆ 1 ಇರುತ್ತೆ, ಮತ್ತೆ ಪತ್ರಿಕೆ 2 ಅವತ್ತು ಸಂಜೆನೆ ಇರುತ್ತೆ, ಮತ್ತೆ 6ನೇ ತಾರೀಕು PE ಟೀಚರ್ಸ್ ಇರುತ್ತೆ. ಇನ್ನು HK ಭಾಗದವ್ರಿಗೆ ನಿಮಗೆ 14-10-2026 ಬೆಳಗ್ಗೆ ಏನಿರುತ್ತೆ ಪತ್ರಿಕೆ 1 ಇರುತ್ತೆ, 2:30 ಇಂದ 4:00ವರೆಗೆ ಪತ್ರಿಕೆ 2 ಇರುತ್ತೆ. ಇನ್ನ 15-10-2026 ನಿಮ್ಗೆ PE ಟೀಚರ್ಸ್ ಇರುವಂತವ್ರಿಗೆ PE ಟೀಚರ್ಸ್ ಇರುತ್ತೆ. ಇಲ್ಲಿ ಇನ್ನೊಂದು ಡೌಟ್ ನಿಮ್ಗೆ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸರ್, ಫಾರ್ ಎಕ್ಸಾಂಪಲ್, ಈಗ ನಾನು HK ಮತ್ತೆ ನಾನ್ HK ಗೆ ಎರಡಕ್ಕೂ ಅಪ್ಲೈ ಮಾಡ್ಬೋದಾ ಅಂತ ಒಂದನ್ನ ಸರಿಯಾಗಿ ಇಲ್ಲಿ ಗಮನಿಸ್ ನೋಡಿ. ಫಾರ್ ಎಕ್ಸಾಂಪಲ್, ನೀವು HK ಅಭ್ಯರ್ಥಿ ಆಗಿರಲಿ, ನಾನ್ HK ಅಭ್ಯರ್ಥಿ, ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ ನಾನ್ HK ಅಭ್ಯರ್ಥಿಗಳಿಗೆ, ನಾನ್ HK ಮೀನ್ಸ್ ಈ ಒಂದು 7 ಜಿಲ್ಲೆಗಳನ್ನ ಬಿಟ್ಟು, ಕಲ್ಯಾಣ ಕರ್ನಾಟಕ 7 ಜಿಲ್ಲೆಗಳನ್ನ ಬಿಟ್ಟು ಉಳಿದಂತ ಎಲ್ಲಾ ಜಿಲ್ಲೆ ಅಭ್ಯರ್ಥಿಗಳಿಗೆ ನೀವು ಎಲ್ಲಾದ್ರೂ ಒಂದ್ ಕಡೆ ಅರ್ಜಿ ಸಲ್ಲಿಸಿದ್ರ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ನೀವು ಕಲ್ಯಾಣ ಕರ್ನಾಟಕದಲ್ಲೇ ಅರ್ಜಿ ಸಲ್ಲಿಸಿದ್ರ ಅಂತ ಅನ್ಕೊಳ್ಳಿ. ನನಗೆ ಅದೇ ಎಕ್ಸಾಂಪಲ್ ನ ಕೊಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ನೀವು ರಾಯಚೂರಿಗೆ ಅರ್ಜಿಯನ್ನ ಸಲ್ಲಿಸಿದ್ರ ಅಂತ ಅನ್ಕೊಳ್ಳಿ. ಸೊ ನಿಮಗೆ ಪರೀಕ್ಷೆ ಯಾವಾಗ? ನಿಮಗೆ ಪರೀಕ್ಷೆ 5ನೇ ತಾರೀಕೆ, ಜೊತೆಗೆ ನಾನ್ HK ಪರೀಕ್ಷೆ ಯಾವಾಗ? ಅವಾಗ್ಲೂ ನಿಮ್ಗೂ 5ನೇ ತಾರೀಕೆ. ಅಂತಂದ್ರೆ ನಾನ್ HK ದವ್ರು ಎಲ್ಲರೂ ಸಹ ಒಂದೇ ದಿನ ಪರೀಕ್ಷೆಯನ್ನ ಬರೀತೀರಾ. ನಾನ್ HK ಮೀನ್ಸ್ ನಾನು ಈಗಾಗಲೇ ಹೇಳ್ತಾ ಇದೀನಲ್ವಾ, HK ಬೇರೆ, ಕಲ್ಯಾಣ ಕರ್ನಾಟಕ ಬೇರೆ, ನಾನ್ HK ಬೇರೆ. ನೀವೆಲ್ಲರೂ ಒಂದೇ ದಿನ ಬರೀತೀರಾ, ಅದು ಕಲ್ಯಾಣ ಕರ್ನಾಟಕದಲ್ಲಾಗಿರ್ಲಿ ಅಥವಾ ನಾನ್ ಕಲ್ಯಾಣ ಕರ್ನಾಟಕದಲ್ಲಾಗಿರ್ಲಿ. ಅವಾಗ ನೀವು ಒಂದು ಹುದ್ದೆಗೆ ಮಾತ್ರ ಅರ್ಜಿ ಸಲ್ಲಿಸಕ್ ಸಾಧ್ಯ. ಆಕ್ಚುಲಿ ನಾನು ಮುಂದೆ ಹೇಳ್ತೀನಿ, ನೀತಿ ನಿಯಮಗಳನ್ನ ಬಿಟ್ಟಿದ್ದಾರೆ. ಸೊ ನೀವು ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಕ್ ಸಾಧ್ಯ. ಸರ್, 2 ಬೇರೆ ಬೇರೆ ದಿನಗಳಿರುತ್ತೆ, ಬೇರೆ 2 ಅರ್ಜಿ ಸಲ್ಲಿಸಬಹುದು, ಅದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ನೀವು ನಾನ್ HK ಅಭ್ಯರ್ಥಿ ಆಗಿದ್ರು 5ನೇ ತಾರೀಕೆ ಇರುತ್ತೆ ಎಕ್ಸಾಮು. ಸೊ ನೀವು ನಾನ್ HK ಅಭ್ಯರ್ಥಿಯಾಗಿ HK ಯಲ್ಲಿ ಬರೆಯಕ್ ಹೋದ್ರು ನಿಮ್ಗೆ ಅವತ್ತೇ ಇರುತ್ತೆ ಎಕ್ಸಾಮ್. ಸೊ 2 ಅರ್ಜಿಗಳನ್ನ ಸಲ್ಲಿಸಕ್ ಆಗೋದಿಲ್ಲ. ಇನ್ನು HK ಅವರು ಬೇಕಾದ್ರೆ ನಾನ್ HK ಗೂ ಬರೋದು, HK ಗೂ ಬರೀಬೋದಾಗುತ್ತೆ. ಆದ್ರೆ ಇಲ್ಲಿ ಇನ್ನೊಂದು ನಿಯಮ ನಿಮ್ಗೆ ನೆನಪಿರ್ಲಿ, HK ಅವರು ಏನಾದ್ರು ಹೈದರಾಬಾದ್ ಕರ್ನಾಟಕ ಅವ್ರು ಏನಾದ್ರು ಫಾರ್ ಎಕ್ಸಾಂಪಲ್ ಈಗ ಅವರು ಬೆಂಗಳೂರಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತಂದ್ರೆ ಅಲ್ಲಿಗೆ ಅವರಿಗೆ ಅವಕಾಶ ಮುಗೀತು. ಮತ್ತೆ ಅವರು ಉಳಿದಂತಹ ಅವರ 7 ಜಿಲ್ಲೆಗಳಲ್ಲಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಸಾಮಾನ್ಯವಾಗಿ HK ಅವರು ಯಾರು ಈ ಕಡೆಗೆ ಅರ್ಜಿಯನ್ನು ಸಲ್ಲಿಸೋದು ಇಲ್ಲ. ಸೊ ಅವರು 14-15ನೇ ತಾರೀಕು ಎಕ್ಸಾಮ್ಸ್ ನ ಬರೀತಾರೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ HK ಗೆ ಸಂಬಂಧಪಟ್ಟಂತೆ. ಇನ್ನು HK ಯಲ್ಲಿ 20% ಏನು ಈ ಕಡೆ
ಉಳಿದ ಕರ್ನಾಟಕ ಭಾಗ ಅಪ್ಲೈ ಮಾಡ್ತಾರೋ ಅವರಿಗೆ ಸಂಬಂಧಪಟ್ಟ ಈ ದಿನಾಂಕಗಳು. ಸೊ ನಿಮ್ಗೆ ಇಲ್ಲಿ ಏನು ಡೌಟ್ ಇಲ್ಲ, ಕಂಪ್ಲೀಟ್ ಆಗಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇನ್ನ ಮುಂದಿನ ವಿಡಿಯೋದಲ್ಲಿ GPSTR ಗೆ ಸಂಬಂಧಪಟ್ಟಂತೆ ಪರೀಕ್ಷಾ ದಿನಾಂಕಗಳು ಯಾವಿರ್ತವೆ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಮಾಹಿತಿ ಸ್ನೇಹಿತರೆ. ಮಾಹಿತಿ ನಿಮ್ಗೆ ಉಪಯುಕ್ತ ಆಗಿರೋ ಜಸ್ಟ್ ವಿಡಿಯೋಗೊಂದು ಲೈಕ್ ಅನ್ನ ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.